ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬದಲಾವಣೆ ವಿರುದ್ಧ ಸಿಪಿಐ ಪ್ರತಿಭಟನೆ. 2025 ಡಿಸೆಂಬರ್ 22ರಂದು ಅಖಿಲ ಭಾರತ ಪ್ರತಿಭಟನಾ ದಿನವನ್ನಾಗಿ ಪ್ರತಿಭಟನೆ ನಡೆಸಿ ಎಂಜಿಎನ್ಆರ್ಇಜಿಎ ಕಾಯ್ದೆಯಲ್ಲಿನ ಬದಲಾವಣೆಗಳ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಡಲಾದ ಹಿನ್ನೆಲೆಯಲ್ಲಿ ಹರಪನಹಳ್ಳಿಯಲ್ಲಿ ಸಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಎಂಜಿಎನ್ಆರ್ಇಜಿಎ ಮೂಲ ಸ್ವರೂಪವನ್ನು ಬದಲಾಯಿಸುವ ಕ್ರಮವನ್ನು ಸಿಪಿಐ ಬಲವಾಗಿ ವಿರೋಧಿಸುತ್ತದೆ. ಯುಪಿಎ ಸರ್ಕಾರದ ಮೇಲೆ ಎಡಪಕ್ಷಗಳು ಹೇರಿದ ಒತ್ತಡದಿಂದ, ವಿಶೇಷವಾಗಿ ಆಗಿನ ಕೇಂದ್ರ ಕೃಷಿ ಸಚಿವರಾಗಿದ್ದ ಸಿಪಿಐನ ಹಿರಿಯ ನಾಯಕರಾಗಿದ್ದ ಕಾಮ್ ಚತುರಾನನ್ ಮಿಶ್ರಾ ಅವರ ಮುತುವರ್ಜಿಯಿಂದಾಗಿ 2005ರಲ್ಲಿ ಜಾರಿಗೆ ಬಂದ ಈ ಕಾಯ್ದೆಯನ್ನು ವಿಬಿಜಿ ರಾಮ್ಜಿ ಮಿಷನ್ ಗ್ರಾಮೀಣ ಬಿಲ್ 2025 GRAMIN ಗ್ರಾಮೀಣ ಬಿಲ್ ಮೂಲಕ ಬದಲಾಯಿಸುವ ಪ್ರಸ್ತಾಪವನ್ನು ವಿರೋಧಿಸಿ ಡಿಸೆಂಬರ್ 22ರಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ರಾಷ್ಟ್ರೀಯ ಮಂಡಳಿ ಕೊಟ್ಟಿರುವ ಪ್ರತಿಭಟನೆ ಕರೆಯ ಮೇರೆಗೆ ಎಂಜಿಎನ್ಆರ್ಇಜಿಎವು ಗ್ರಾಮೀಣ ಭಾರತದ ಜನರಿಗೆ ಸೀಮಿತ ಉದ್ಯೋಗದ ಹಕ್ಕನ್ನು ನೀಡುವ ಬೇಡಿಕೆಯ ಆಧಾರಿತ ಶ್ರಮ ಆಧಾರಿತ ಉದ್ಯೋಗ ಕೊಡುವ ಕಾನೂನಾಗಿತ್ತು. ಅದನ್ನು ಬದಲಾಯಿಸಿ ಹೊಸ ಸ್ಕೀಮ್ ಸ್ವರೂಪವನ್ನು ಕಾಯ್ದೆಯನ್ನಾಗಿ ಮಾಡಿ ಜನರಿಗೆ ಇರುವ ಸೀಮಿತ ಕೆಲಸದ ಹಕ್ಕನ್ನು ನಿರಾಕರಿಸುತ್ತಿದೆ. ಇದು ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ನಿರಾಕರಿಸುತ್ತಾ ಬಡ ಜನರ ವಿರುದ್ಧ ಕೇಂದ್ರ ಸರ್ಕಾರದ ನಡೆಯನ್ನು ಖಾತರಿಪಡಿಸುವಂತಿದೆ. ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಸರ್ಕಾರದ ಹೇಳಿಕೆ ಅವರ ಸುಳ್ಳು ಭರವಸೆಗಳಲ್ಲಿ ಒಂದಾಗಿದೆ. ಏಕೆಂದರೆ ಕಳೆದ 11 ವರ್ಷಗಳಲ್ಲಿ ಕೋವಿಡ್ ಅವಧಿಯನ್ನು ಹೊರತುಪಡಿಸಿದರೆ ಕಾಯ್ದೆಯಲ್ಲಿರು ದಿನಗಳ ಪ್ರತಿಶತ 35ರಷ್ಟು ಕೆಲಸದ ದಿನಗಳನ್ನು ಸಹ ಜಾರಿಗೆ ತರದ ಕೇಂದ್ರ ಸರ್ಕಾರ ಕೋವಿಡ್ ಅವಧಿಯಲ್ಲಿ ಮಾತ್ರ ಸರಾಸರಿ ಪ್ರತಿಶತ 52ರಷ್ಟು ಕೆಲಸದ ದಿನಗಳಷ್ಟು ಕೆಲಸ ಒದಗಿಸಿದೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೇಂದ್ರ ಬಜೆಟ್ನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗಾಗಿ ಮೀಸಲಿಡುವ ಪ್ರತಿಶತ ಪ್ರಮಾಣ ಕಡಿಮೆ ಮಾಡುತ್ತಲೇ ಬಂದಿದೆ. ಆದರೆ ಪ್ರಸ್ತುತ ಜಾರಿಗೆ ತರಲು ಹೊರಟಿರುವ ಈ ಸ್ಕೀಮ್ ಕೆಲಸದ ಕಾರ್ಡ್ಗಳನ್ನು ತಾರ್ಕಿಕಗೊಳಿಸುವ ನೆಪದಲ್ಲಿ ಗ್ರಾಮೀಣ ಕುಟುಂಬಗಳ ದೊಡ್ಡ ಭಾಗವನ್ನು ಉದ್ಯೋಗ ಖಾತ್ರಿ ಯೋಜನೆಯಿಂದ ಹೊರಗಿಡುತ್ತದೆ. ಕೃಷಿ ಋತುವಿನಲ್ಲಿ 60 ದಿನಗಳವರೆಗೆ ಉದ್ಯೋಗವನ್ನು ನಿಲ್ಲಿಸುವುದು ಗ್ರಾಮೀಣ ಕಾರ್ಮಿಕರಿಗೆ ಅತ್ಯಂತ ಅಗತ್ಯವಿರುವ ಸಮಯದಲ್ಲಿ ಕೆಲಸವನ್ನು ನಿರಾಕರಿಸುತ್ತದೆ ಮತ್ತು ಅವರನ್ನು ಭೂಮಿ ಒಡೆಯರ ಮೇಲೆ ಅವಲಂಬಿತರನ್ನಾಗಿ ಮಾಡುತ್ತದೆ. ಇದರಿಂದ ಕೃಷಿ ಕೂಲಿಕಾರರ ಆದಾಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಮೊದಲೇ ಅತ್ಯಂತ ಬಡವರಾಗಿರುವ ಕೃಷಿ ಕೂಲಿಕಾರರನ್ನು ಮತ್ತಷ್ಟು ಬಡತಕ್ಕೆ ನೂಕುವ ವ್ಯವಸ್ಥಿತ ಪಿತೂರಿಯಂತೆ ಕಾಣುತ್ತಿದೆ. ಕಡ್ಡಾಯ ಡಿಜಿಟಲ್ ಹಾಜರಾತಿ ಕಾರ್ಮಿಕರಿಗೆ ತಮ್ಮ ಹಕ್ಕುಗಳನ್ನು ನಿರಾಕರಿಸುವ ಮೂಲಕ ತೊಂದರೆ ಉಂಟುಮಾಡುತ್ತದೆ. ಹಣಕಾಸು ಜವಾಬ್ದಾರಿಯನ್ನು ಬದಲಾಯಿಸುವ ಮೂಲಕ ಕೇಂದ್ರ ಸರ್ಕಾರವು ತನ್ನ ಜವಾಬ್ದಾರಿಯನ್ನು ರಾಜ್ಯಗಳ ಮೇಲೆ ವರ್ಗಾವಣೆ ಮಾಡಿ ಇಡೀ ಉದ್ಯೋಗ ಖಾತ್ರಿ ಯೋಜನೆಯ ಕತ್ತು ಹಿಸುಕಲು ಹೊರಟಂತಿದೆ. ಇದು ರಾಜ್ಯ ಸರ್ಕಾರಗಳ ಮೇಲೆ ನಿಭಾಯಿಸಲಾಗದ ಹಣಕಾಸಿನ ಹೊರೆಯನ್ನು ಹೇರುತ್ತದೆ ಮತ್ತು ನಿರ್ಧಾರ ಪ್ರಕ್ರಿಯೆಯಲ್ಲಿ ಅವರಿಗೆ ಯಾವುದೇ ಪಾತ್ರವನ್ನು ನಿರಾಕರಿಸುತ್ತದೆ. ನಿರುದ್ಯೋಗ ಭತ್ಯೆ ಮತ್ತು ವಿಳಂಬ ಪರಿಹಾರದ ವೆಚ್ಚವನ್ನು ರಾಜ್ಯಗಳು ಭರಿಸಬೇಕಾಗುತ್ತದೆ ಎಂದು ಹೇಳುವ ಮೂಲಕ ನಿರ್ಧಾರ ಮಾತ್ರ ಕೇಂದ್ರ ಸರ್ಕಾರ ಮಾಡಿ ಹೊಣೆಗಾರಿಕೆಗಳನ್ನು ರಾಜ್ಯ ಸರ್ಕಾರಗಳ ಮೇಲೆ ಹೇರಿ ಹೊಣೆಗಡಿತನದ ಪ್ರದರ್ಶನ ಮಾಡಿದೆ. ಈ ಎಲ್ಲ ಬದಲಾವಣೆಗಳು ಯೋಜನೆಯ ವ್ಯಾಪ್ತಿಯನ್ನು ಕಡಿತಗೊಳಿಸಲು ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ಕಡಿಮೆ ಮಾಡಲು ಉದ್ದೇಶಿಸಲಾಗಿದೆ. ಎಂಜಿಎನ್ಆರ್ಇಜಿಎ ಕಾಯ್ದೆಯ ಹೆಸರನ್ನು ಗ್ರಾಮೀಣ ಬಿಲ್ ಎನ್ನಾಗಿ ಮಾರ್ಪಡಿಸುವುದನ್ನು ಬಿಜೆಪಿ ಸರ್ಕಾರ ಹಿಂತೆಗೆದುಕೊಳ್ಳುವಂತೆ ನಾವು ಒತ್ತಾಯಿಸುತ್ತೇವೆ. ಸಿಪಿಐ ಹಾಗೂ ಇತರ ಎಡಪಕ್ಷಗಳು ಡಿಸೆಂಬರ್ 22ರಂದು ದೇಶಾದ್ಯಂತ ಈ ಪ್ರಸ್ತಾವಿತ ಬದಲಾವಣೆಗಳ ವಿರುದ್ಧ ಪ್ರತಿಭಟಿಸುತ್ತಿದ್ದೇವೆ. ಕನಿಷ್ಠ 200 ದಿನಗಳ ಉದ್ಯೋಗ ಖಾತರಿ ನೀಡಲು ಸಾಕಷ್ಟು ಹಣ ಹಂಚಿಕೆ ಮಾಡುವ ಮೂಲಕ ಎಂಜಿಎನ್ಆರ್ಇಜಿಎ ಕಾಯ್ದೆಯನ್ನು ಬಲಪಡಿಸುವಂತೆ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ನಂತರ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ಕಾಂ ಗುಡಿಹಳ್ಳಿ ಹಾಲೇಶ್, ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ಕಿಸಾನ್ ಸಭಾ, ಕಾಂ ರಮೇಶ್ ನಾಯಕ್ ಹೆಚ್, ಕಾಂ ಬಳಿಗನೂರು ಕೊಟ್ರೇಶ್, ಕಾಂ ಭಾಗ್ಯಮ್ಮ ಬಿ, ಸಿಪಿಐ ತಾಲೂಕು ಕಾರ್ಯದರ್ಶಿ, ಸಿಪಿಐ ತಾಲೂಕು ಕಾರ್ಯದರ್ಶಿ ಹಾಗೂ ಕಾಂ ದೊಡ್ಡ ಬಸವರಾಜ, ಕಾಂ ಹರಿಯಮ್ಮನಹಳ್ಳಿ ಬಸವರಾಜ, ಕಾಂ ಹನುಮಂತ ನಾಯಕ್ ಪಿ, ಸಿಪಿಐ ತಾಲೂಕು ಕಾರ್ಯದರ್ಶಿ, ಸಿಪಿಐ ಪಕ್ಷದ ಸದಸ್ಯರು, ಹಗರಿಗುಡಿಹಳ್ಳಿ ಶಿವರಾಮ ದುಗ್ಗತ್ತಿ ಹನುಮಂತಪ್ಪ ಪಾಲ್ಗೊಂಡಿದ್ದರು.
ದೇಶದಾದ್ಯಂತ ಎಲ್ಲ ಕಡೆಗೆ ಹೋರಾಟ ನಡೆದಿದೆ. ಅದು ಎಲ್ಲ ಎಡಪಕ್ಷಗಳು, ಎಲ್ಲ ವಿರೋಧ ಪಕ್ಷಗಳು ನೇತೃತ್ವದಲ್ಲಿ ನಡೀತಿದೆ. ಹಾಗಾಗಿ ಈಗ ನಮ್ಮ ಜಿಲ್ಲೆಯಾದ್ಯಂತ ಈಗಾಗಲೇ ಎಲ್ಲ ಕಡೆ ಹೋರಾಟ ನಡೆದಿದೆ. ನಮ್ಮ ಹರಪಳ್ಳಿ ತಾಲೂಕಿನ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಅಂಗ ಪಕ್ಷಗಳಾಗಿರ್ತಕ್ಕಂಥ ವಿಧಾನಸಭಾ ಯುವಜನ ಫೆಡರೇಷನ್ನು, NFIW ಮತ್ತು ನಮ್ಮ ಅಮ್ಮ ಅಜ್ಜಿ ಕಾಂಗ್ರೆಸ್ಸು ಎಲ್ಲ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸಂಗಾತಿಗಳಿಗೆ ಕ್ರಾಂತಿಕಾರಿ ಅಭಿನಂದನೆಗಳನ್ನು ತಿಳಿಸ್ತಾ ಸಂಗಾತಿಗಳೇ, ಈಗಾಗಲೇ ಮಹಾತ್ಮ ಗಾಂಧೀಜಿಯ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದು ದೇಶದ ಎಲ್ಲ ವರ್ಗದ ಬಡವರಿಗೆ, ರೈತರಿಗೆ ವರದಾನ ಆಗಿರ್ತಕ್ಕಂಥದ್ದು. ಇದು 1999ರಲ್ಲಿ ಇಂದ 2004ರವರೆಗೂ ಏನು ವಾಜಪೇಯಿ ಸರ್ಕಾರ, ಅಂದಿನ ವಾಜಪೇಯಿ ಸರ್ಕಾರ ಇತ್ತು, ಆ ವಾಜಪೇಯಿ ಸರ್ಕಾರದಲ್ಲಿ ಸುಮ್ಮನೆ ಏನೋ ಯೋಜನೆ ಮಾಡದೆ ಭಾರತ ಪ್ರಕಾಶಿಸಿದೆ ಅಂತೇಳಿ ಸುಮ್ಮನೆ ಅವರು ಟೈಮನ್ನು ಇದು ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರು, ರೈತರು ಮತ್ತೆ ಅತಿ ಹೆಚ್ಚು ಬಡ ಜನರು, ದಲಿತರು ಆತ್ಮಹತ್ಯೆ, ಅವತ್ತಿನ ಹತ್ತಿ ಬೆಳೆಗಾರರು, ಎಲ್ಲ ಬೆಳೆಯ ಲಾಸ್ ಆಗಿರ್ತಕ್ಕಂಥ ಬೆಳೆಗಾರರು ಮತ್ತು ಆತ್ಮಹತ್ಯೆಗಳು ಹೆಚ್ಚೋದು ಎಲ್ಲ ಇಡೀ ದೇಶದಾದ್ಯಂತ ಅತಿ ಹೆಚ್ಚು ನಮ್ಮ ಕರ್ನಾಟಕದ, ಉತ್ತರ ಕರ್ನಾಟಕದ ಭಾಗದಲ್ಲಿ ಏನು ಬೀಟಿ ಹತ್ತಿ ಲಾಸ್ ಆಗಿ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡ್ರು. ಹಾಗಾಗಿ ನಿರಂತರವಾಗಿ ಜನರಿಗೆ, ದುಡಿಯೋ ಕೈಗಳಿಗೆ ಕೆಲಸ ಬೇಕೇ ಬೇಕು ಅಂತೇಳಿ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಎಡಪಕ್ಷಗಳು, ಎಲ್ಲ ವಿರೋಧ ಪಕ್ಷಗಳು ಅವತ್ತು ಏನು ಅಂದಿನ ಏನು ವಾಜಪೇಯಿ ಸರ್ಕಾರದ BJP ಸರ್ಕಾರಕ್ಕೆ ಒತ್ತಾಯ ಮಾಡಿದ ಪ್ರತಿಫಲವಾಗಿ ಏನು ಅವತ್ತು ಸರ್ಕಾರ ಬಿದ್ದೋತು. ಮತ್ತೆ ಬಂದಿರತಕ್ಕಂಥ ಮುಂದಿನ ಏನು 2004ರಿಂದ 2005ರಲ್ಲಿ ನಮ್ಮ ಏನು ಎಡಪಕ್ಷಗಳ ಅತಿ ಹೆಚ್ಚು ಭಾರತ ಕಮ್ಯುನಿಸ್ಟ್ ಪಕ್ಷದ ಏನು ಎಡಪಕ್ಷಗಳು ಅತಿ ಹೆಚ್ಚು ಅವತ್ತು ಗೆದ್ದು ವಿಜಯಶಾಲಿ ಆದವು. ಅವತ್ತು ಕಾಂಗ್ರೆಸ್ಸಿನ ಏನು UPA 1 ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿಗೆ ನಾವು ಕೂಡ ಅತಿ ಹೆಚ್ಚು 60ಕ್ಕೂ ಹೆಚ್ಚು CPM ಎಲ್ಲ ಎಡಪಕ್ಷಗಳು ಅವತ್ತು ಗೆದ್ದು ಮತ್ತೆ ಎಲ್ಲ ವಿರೋಧ ಪಕ್ಷಗಳು ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನಮಗೆ ಅಧಿಕಾರ ಬೇಕಾಗಿಲ್ಲ, ನಾವು ಹೊರಗಡೆಯಿಂದ ನಿಮಗೆ ಬೆಂಬಲ ಕೊಟ್ಟು ನಾವು ಹೇಳಿರ್ತಕ್ಕಂಥ ಏನು ಕಾಮನ್ ಮಿನಿಮಮ್ ಕನಿಷ್ಠ ಕಾರ್ಯಕ್ರಮಗಳನ್ನ ನಾವು ರೈತರು, ಕಾರ್ಮಿಕರಿಗೆ ಏನು ನಮಗೆ ಯೋಜನೆನ ಜಾರಿ ತರಬೇಕು ಅಂತೇಳಿ ಏನೋ ಒಂದು ಬೇಡಿಕೆ ಇಟ್ಟು ಆವಿನಿಂದ ಒಂದು ಬೆಂಬಲ ಕೊಟ್ಟರು. ಇವತ್ತು ಅವತ್ತಿನ ಏನು ಮಾಹಿತಿ ಹಕ್ಕು ಕಾಯ್ದೆ ಆಗಿರ್ಬೋದು, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ಹಲವಾರು ಯೋಜನೆಗಳಾಗಲಿ, ಆಹಾರ ಭದ್ರತೆ, ಸಾಲ ಮನ್ನಾ ಆಗಿರಂದ್ರೆ ನಮ್ಮ UPA ಎಡಪಕ್ಷಗಳ ಏನು ಒತ್ತಾಯ ಮೇರೆಗೆ ಅವತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತಂದ್ರು. ಕಾಯ್ದೆ